ಆತ್ಮೀಯ ವೀಕ್ಷಕರೇ, ನಮ್ಮೊಂದಿಗೆ ಇಲ್ಲಿ ಕುಮಾರ್ ಕೆ ಸ್ವಾಮಿ ಅವರಿದ್ದಾರೆ. ಕೊಪ್ಪ ಗ್ರಾಮದವರು. ಇಲ್ಲಿ ಸಮಸ್ಯೆ ಏನಂತ ಹೇಳಿದ್ರೆ ವಿದ್ಯುತ್ ಲೈನ್ ಇಂದು 11 ಕೆವಿ ಸಮಸ್ಯೆ ಆಗಿದೆ. ಇವ್ರು ಹೇಳ್ತಾ ಇರೋದು ಒಂದು 100-200 ಮನೆ ಇದ್ರು ಕೂಡ ಒಂದು 25 ಗೋಪುರಗಳಾಗಿದ್ದಾವೆ. ಕೆಲವೇ 4 ಗೋಪುರಗಳಲ್ಲಿ ಈ ಸಮಸ್ಯೆಗಳನ್ನ ಹುಡ್ತಾ ಇದ್ದಾರೆ. ಆದ್ರೆ ಎಲ್ಲಾ ರೈತರು ಜಮೀನು ಕೂಡ ಇಲ್ಲಿ ಹೋಗಿದೆ. ನಾವೆಲ್ಲರೂ ಸಹಕಾರ ಕೊಟ್ಟಿದ್ದೀವಿ. ಆ 4 ಜನರಲ್ಲಿ ಇರುವಂತ ಗೋಪುರಗಳಿಗೆ ತುಂಬಾ ಕೊರತೆಯಾಗಿ ಒಂದು 7 ವರ್ಷಗಳ ಒಂದು ಸಮಸ್ಯೆಯನ್ನು ಹೇಳ್ತಾ ಇದ್ದಾರೆ. ಅವ್ರನ್ನ ವಿಚಾರ ಮಾಡೋಣ, ಏನ್ ಹೇಳ್ತಾರೆ ಅಂತ. ನಮಸ್ಕಾರ ಸರ್. ನಮಸ್ತೆ. ಇಲ್ಲಿ ಸಮಸ್ಯೆ ಯಾವ ತರ ಆಗಿದೆ, ಏನಾಗಿದೆ ಅನ್ನೋದು ಸ್ವಲ್ಪ ಬಿಡ್ತೀವಿ. ನನ್ನ ಹೆಸರು ಕುಮಾರಸ್ವಾಮಿ ಅಂತ ಹೇಳಿ. ನಾನೊಬ್ಬ ಸಾಮಾಜಿಕ ಕಾರ್ಯಕರ್ತ. ಮುಳ್ಳೂರು ಟು ತಾಗಾರ್ತಿ 111 ಕೆವಿಯ ಮಾರ್ಗದ ಕೆಲಸ ಪ್ರಗತಿಯಲ್ಲಿದೆ. 10-12 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥದ್ದು ಸುನೀಲ್ ಕುಮಾರ್ ಮಿನಿಸ್ಟರ್ ಇರಬೇಕಾದ್ರೆ ಗ್ರಿಡ್ ತ್ಯಾಗಾರ್ತಿಯಲ್ಲಿ ಎಲ್ಲ ಸ್ಥಾಪನೆ ಆಗಿದೆ. ಸಂಪರ್ಕ ಲೈನಿನ ಕೊರತೆಯಿಂದ ಮಾತ್ರ ಈ ಭಾಗದ ರೈತರಿಗೆ ವಿದ್ಯುತ್ತಿನ ಬಹಳ ತೊಂದರೆ ಆಗಿ ವರ್ಷಕ್ಕೆ 2-3 ಮೋಟರ್ಗಳು ಸುಡ್ತಾ ಇದ್ದಾವೆ. ಇದನ್ನು ಮನಗಂಡು ಸರ್ಕಾರ 110 ಕೆವಿಯ ಲೈನ್ ಅನ್ನ ನಮಗೆ ಮಂಜೂರು ಮಾಡಿಕೊಟ್ಟಿದ್ದು 7 ವರ್ಷಗಳ ಕಾಲ ಆಮೇನಡಿಗೆಯಲ್ಲಿ ಬಂತು. ಇದು ಸ್ಯಾಂಕ್ಷನ್ ಆಗಿ ಕೆಲವೇ ದಿನಗಳಲ್ಲಿ ಕೆಲವು ಜನ ಕೋರ್ಟಿಗೆ ಹೋದ್ರು, ಈ ಮಾರ್ಗವನ್ನು ಬದಲಾಯಿಸಬೇಕು ಅಂತ ಹೇಳಿ ಕೋರ್ಟ್ ಮೊರೆ ಹೋದ್ರು. ಹೈಕೋರ್ಟ್ ನಲ್ಲಿ 3-4 ವರ್ಷಗಳು ಕಡತ ಇಲ್ಲಬರೆಯಾಗಿ ಜಿಲ್ಲಾಧಿಕಾರಿಗಳಿಗೆ ಆ ಕಡತವನ್ನ ಪರಿಶೀಲನೆಗೆ ಹಸ್ತಾಂತರ ಆಯಿತು. ಈ ಹಿಂದಿನ ಜಿಲ್ಲಾಧಿಕಾರಿಗಳು ಆ ಕಡತವನ್ನ ಸಮಗ್ರವಾಗಿ ಅಧ್ಯಯನ ಮಾಡಿ ಈ ಭಾಗದ ಇಲ್ಲಿ ಏನು ಕಾಂಪ್ಲಿಕೇಶನ್ ಇರ್ತಕ್ಕಂತಹ ನಾರಗೋಡು ಮತ್ತು ಮಳ್ಳ ಗ್ರಾಮದ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಫಲಾನುಭವಿಗಳ ಜಮೀನಿನಲ್ಲಿ ಹೋಗ್ಬಾರ್ದು ಅಂತ ಏನು ವಾದ ಮಂಡಿಸಿದ್ರು, ಅವರಿಗೆ ಮತ್ತೆ ಅದರ ಪಕ್ಕದಲ್ಲಿ ಇರ್ತಕ್ಕಂಥ ಎಲ್ಲಾ ಜಮೀನಿನ RTC ದಾರರನ್ನ ಕರೆಸಿ ಹೇರಂಗ್ ಮಾಡಿ ಕುಲಂಕುಷವಾಗಿ ಅದರ ಬಗ್ಗೆ ವಿಚಾರ ವಿನಿಮಯ ಮಾಡ್ಕೊಂಡು ಮತ್ತೆ ಇಲಾಖೆಯವರ ಜೊತೆಗೆ ಮಾಹಿತಿಗಳನ್ನು ಪಡೆದು ಯಾರು ಭೂಮಿಯನ್ನು ಕಳ್ಕೊಳ್ತಾರೆ ಅವರಿಗೆ ಸೂಕ್ತ ರೀತಿಯ ಪರಿಹಾರವನ್ನ ಕೊಡಬೇಕು ಅಂತ ಹೇಳಿ ಆ ಕೆಲಸ ಪ್ರಗತಿಗೆ ತೊಂದರೆ ಮಾಡುವುದಾಗಿ ಮಾಡಿ ಅಂತ ಹೇಳಿ ಆದೇಶ ಕೊಟ್ಟರು. ಈ ಆದೇಶದ ಪ್ರಕಾರ ಈ ವರ್ಷ ತಾಗಾರ್ತಿಯಿಂದ 22 ಗೋಪುರಗಳನ್ನು, ಉಳ್ಳೂರಿನಿಂದ ಬಾಳೆಗುಂಡಿಯವರೆಗೆ 11 ಗೋಪುರಗಳನ್ನು ಈಗಾಗಲೇ ಕೆಲಸ ಮುಗಿದಿದೆ. ಇನ್ನ ಕೇವಲ 11-13 ಗೋಪುರಗಳು ಮಾತ್ರ ಆಗ್ತಕ್ಕಂಥ ಬಾಕಿ ಕೆಲಸಕ್ಕೆ 4 ಗೋಪುರಗಳು ಹಾದು ಹೋಗ್ತಕ್ಕಂತಹ ಜಾಗದಲ್ಲಿ ಯಾವುದೇ ತೋಟ ಇಲ್ಲ. ತರಿ ಜಮೀನು ಬಿಟ್ರೆ ಯಾವುದೇ ತೋಟ ಇಲ್ಲ. ತೋಟದಲ್ಲಿ ಹೋಗ್ತಕ್ಕಂಥವನ್ನ ಇಂಜಿನಿಯರು ಮತ್ತು ಕಾಮಗಾರಿಯ ಗುತ್ತಿಗೆದಾರರು ಸೇರಿ ಅದೇ ಸರ್ವೆ ನಂಬರ್ನಲ್ಲಿ 20-30 ಅಡಿ ಬದಲಾವಣೆ ಮಾಡಿ ಆ ತೋಟವನ್ನು ಅವಾಯ್ಡ್ ಮಾಡಿದ್ದಾರೆ. ಇದು ಇಲಾಖೆಯವರ ಮಾನವೀಯತೆ ಅನ್ನೋದ್ರ ಬಗ್ಗೆ ನನಗೆ ಒಂದು ಅಪ್ರಿಶಿಯೇಟ್ ಮಾಡ್ಕೋಬೇಕಾದಂತ ಇದು ಮತ್ತೆ ಎಚ್ಚರಿಕೆನೂ ಹೌದು. ಎಷ್ಟು ಯಾಕೆಂದ್ರೆ ಅವರು ರೈತರ ಪರವಾಗಿ ಮಾಡಿದ್ದಾರೆ ಅನ್ನೋದನ್ನ ಇಲ್ಲಿ ನೋಡ್ಬೋದು, ಮೇಲ್ನೋಟಕ್ಕಲ್ಲ ಪ್ರತ್ಯಕ್ಷವಾಗಿ ನೋಡ್ಬೋದು. ಆದ್ರೂ ಸಹ ಈ ಕಾಮಗಾರಿಗೆ ಅಡೆತಡೆಯಾಗಿ 4 ಗೋಪುರ ಮಾಡೋ ಜಾಗವನ್ನ ಈಗ ಇಲ್ಲಿ ಕಾಗೋಡ್ದಿಂಬ ಮಳ್ಳದ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಹೆಚ್ಚು ಪಕ್ಷ ಇದು 21ನೇದೋ 22ನೇ ಗೋಪುರದಿಂದ 4 ಫೌಂಡೇಶನ್ಗಳ ಹಿಂದ್ಗಡೆ ಇದನ್ನ ಗುಡ್ಡದ ಮೇಲೆ ಹಾಸಿ ಒಯ್ಬೇಕು, ಎಲ್ಲಿ ಜಿಗಳೆ ಮನೆ ಊರ್ನೊಳಗೆ ಹಾಕಿ ಒಯ್ಬೇಕು ಅಂತ ಹೇಳಿ ಒಂದು 10-20 ಜನ ಹೋಗಿ ಖಾಲಿ ಜಾಗ ಇದೆ, ಸರ್ಕಾರಿ ಜಾಗ ಇದೆ, ಖಾನ್ ಇದೆ ಅಂತ ಅಷ್ಟು ಸುಳ್ಳನ್ನು ಹೇಳಿ ಅದನ್ನ ಪ್ರತಿಪಾದನೆ ಮಾಡಿ ಈ KPTCL ಇಂಜಿನಿಯರ್ನ ಮಾತಾಡಕ್ ಅವಕಾಶ ಕೊಟ್ಟಿದ್ದ ಹಾಗೆ ಜಿಲ್ಲಾಧಿಕಾರಿಗಳ ಸಮಕ್ಷಮ ಇದನ್ನ ಮತ್ತೊಂದು ಹೊಸ ಎಸ್ಟಿಮೇಟ್ ಮಾಡಿ ಬದಲಾವಣೆ ಮಾಡ್ಕೊಂಡು ಹೋಯಿರಿ ಅಂತ ಹೇಳಿ ಮೌಖಿಕವಾಗಿ ಇದೊಂದು ಚರ್ಚೆ ನಡೆದು ನಮ್ಗೇನೋ ರಾತ್ರಿ ಒಂದು ಸರ್ವೆ ಮಾಡಿದ್ದಾರೆ ಅನ್ನೋ ಒಂದು ಊಹಾಪೋಹ ಮಾಹಿತಿಗಳು ಬಂದಿದೆ. ಅದಕ್ಕೆ ನಾವು ತೀವ್ರವಾಗಿ ಇದು ಈ ಮಾಧ್ಯಮದವರನ್ನ ಮತ್ತೆ ಮುಖಂಡರನ್ನ ಕರ್ಕೊಂಡು ಬಂದು ಸ್ಪಾಟ್ ತೋರಿಸಿದ್ದೇವೆ. ನಾವು ಈ ಹಿಂದೆ ನಮ್ ಜೊತೆಗೆ ನಡೀಲಿಕ್ಕೆ ಕೆಲವು ಜನ ಮುಖಂಡರಿಗೆ ಪಾಪ ತಯಾರಿಲ್ಲ. ಅದೊಂದು ದುರದೃಷ್ಟ. ಕಾರಣ ಏನು ಅಂದ್ರೆ ನಮ್ಮ ಜೊತೆಗೆ ತಾಗಾರ್ತಿಯಿಂದ ಉಳ್ಳೂರುವರೆಗೆ ನಡೆದು ಬಿಟ್ರೆ ಈ ಸಮಸ್ಯೆ ಬಗೆಹರಿಯುತ್ತದೆ. ಬಹಳ ಕಾಂಪ್ಲಿಕೇಶನ್ ಇರೋ ಜಾಗದಲ್ಲಿ ಯಾವುದೇ ಅಡಿಕೆ. ವೀಕ್ಷಕರೇ, ನಮ್ ಜೊತೆಗೆ ಸತ್ಯನಾರಾಯಣ ಕಾಗೋಡ್ತಿಂಬ ಅವರಿದ್ದಾರೆ. ಇವ್ರ ಜಾಗನೂ ಕೂಡ ತೋಟ ಈ ಒಂದು ವಿದ್ಯುತ್ ಇದಕ್ಕೋಸ್ಕರ ಹೋಗಿದೆ. ಅವ್ರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಈಗ ನಮ್ಮ ಗದ್ದೆಯಲ್ಲಿ ಒಂದು ಟವರ್ ನಿಂತಿದೆ, ಮತ್ತೆ ತೋಟನೂ ಹೋಗಿದೆ. ಆದ್ರೆ ಸರ್ಕಾರ ಈಗ ನಮಗೆ ವಿದ್ಯುತ್ ಕೊಡ್ಬೇಕು ಅಂತ ಹೇಳಿ ನಮಗೆ ಬೇಕು, ನಾವು ಬೋರ್ ಇದೇವೆ ಅಂತ ಹೇಳಿ ಅದನ್ನು ಬಿಟ್ಟುಕೊಟ್ಟಿದ್ವು. ಬಿಟ್ಟುಕೊಟ್ಟು
ಈಗ ಮತ್ತೊಂದು ಕಡೆ ಇದನ್ನ ಒಂದು 3 ಜನಿಗೋಸ್ಕರ ಮತ್ತೊಂದು ಕಡೆ ತಗೊಂಡು ಹೋಗ್ತಾರೆ ಅಂತ ಹೇಳಿ ನಮಗೆ ಮಾಹಿತಿ ಬಂದಿರೋದ್ರಿಂದ ನಾವು ಏನು ಇಲ್ಲಿಂದ ತ್ಯಾಗರ್ತಿವರೆಗೂ 21 ಟವರ್ನ ಹಾಕ್ಲಿಕ್ಕೆ ತೋಟ ಗೀಟ ಎಲ್ಲ ಹೋದ್ರುವೆ ಅದನ್ನ ಬಿಟ್ಕೊಟ್ಟು ಈಗ ಅಲ್ಲಿ ಎಲ್ಲಿಯೂ ತೋಟ ಹೋಗದಿರೋರು ನಮ್ಮ 21 ಟವರ್ ಮುಂದ್ಗಡೆ ಅವರು ಒಂದು 3 ಜನ ಹೋಗಿ ಅದಕ್ಕೆ ತಕರಾರು ಮಾಡ್ತಾ ಇದ್ದಾರೆ. ತಕರಾರು ಮಾಡದೆ ಅದ್ರಾಗೆ ಇದು ಟವರ್ ಹೋಗಕ್ಕೆ ಅವಕಾಶ ಮಾಡಿ ಕೊಡ್ಬೇಕು. ಅವಕಾಶ ಮಾಡಿ ಕೊಡದೆ ಬೇರೆ ಕಡೆ ತಗೊಂಡು ಹೋದ್ರೆ ಮತ್ತೆ ಅದಕ್ಕೆ ಬೇರೆ ಎಲ್ಲಾ ಹಿಂದುಗಡೆ ಇದ್ದ ಎಲ್ಲಾ ಜನಗಳು ಅದಕ್ಕೆ ಒಂದು ಉಗ್ರ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ. ಈಗ ನೀವು ಈ ಜಾಗ ಬಿಟ್ಕೊಟ್ಟಿದ್ದೀರ ತೋಟ ಎಲ್ಲ, ಅದು ಬಿಟ್ಟುಕೊಟ್ಟಿದ್ರೆ ನಿಮ್ಗೆ ಸಂಪೂರ್ಣ ಒಪ್ಪಿಗೆ ಇದೆ? ಸಂಪೂರ್ಣ ಒಪ್ಪಿಗೆ ಮುಖಾಂತರನೇ ಆಗಿರೋದು. ಹೌದಾ? ಅನುಕೂಲ ಆಗ್ತೈತಿ ಅಂತ ಹೇಳಿ ಇದರಲ್ಲಿ ನಿಮ್ಮದು ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ? ಮಲ್ಲ ಗ್ರಾಮ ಪಂಚಾಯತಿ ಹಿರೇಬೆಳಗುಂದಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷನೂ ಆಗಿದ್ದೆ. ನಿಮ್ಮ ಹೆಸರು ಸರ್? ಸೋಮಶೇಖರ್. ಇಲ್ಲಿ ತ್ಯಾಗದಿಂದ ಕೊಪ್ಪದವರೆಗೂ ಕಾಗಡದವರೆಗೂ ಇದ್ದಾಗ ಬಂದಿದೆ. ಅಲ್ಲಿಂದ ನಮ್ಮಲ್ಲಿ ಯಾವ ರೈತರು ಅಬ್ಜೆಕ್ಷನ್ ಮಾಡೇ ಇಲ್ಲ. ಪ್ರತಿಯೊಂದು ರೈತರು ನಾವು ಒಬ್ಬರಿಗೆಲ್ಲ ಈಗ 3 ಜನ ತೊಂದರೆ, 100,000 ಜನಿಗೆ ಕರೆಂಟ್ ಬೇಕು, ಅನುಕೂಲ ಬೇಕು ಅಂತೇಳಿ ಎಲ್ಲರಿಗೂ ಒತ್ಕೊಂಡು ಎಲ್ಲ ಬಿಟ್ಟಿದೀವಿ. ಈ ಬಲಾತ್ಕಾರ ಮಾಡಿದ್ರೆ ಮಾಡ್ತಾ ಇದ್ದಾರೆ ಒಂದ್ 3 ಜನ. ಈ ಕಂಬ ಹಾಲಿ 4 ರೆಡಿ ಇದಾವು, ಅದಕ್ಕೂ ಅಬ್ಜೆಕ್ಷನ್ ಮಾಡ್ತಾ ಇದ್ದಾರೆ. ಮುಂದೆ ಇದರ ಮುಂದೆ ಏನ್ ಪರಿಹಾರ ಆಗ್ಬೇಕು ನಿಮ್ಗೆ? ಪರಿಹಾರ ಏನು ಫಸ್ಟ್ ಎಸ್ಟಿಮೇಟ್ ಮಾಡಿದ್ವು ಅದೇ ಪ್ರಕಾರನೇ ಹೋಗ್ಬೇಕು ಲೈನ್. ಈಗ ಬೇರೆ ಕಡೆ ಹೋಗ್ತೀವಿ ಅಂದ್ರೆ ನೀವ್ ಏನ್ ಮಾಡ್ತೀರಾ? ಬೇರೆ ಕಡೆ ಹೋದ್ರೆ ಉಗ್ರ ತಾಂಡವ ಆಗುತ್ತೆ. ಈಗ ಯುದ್ಧ ನಡೆಯುತ್ತಲ್ಲ ಅಮೆರಿಕ ರಷ್ಯಾ, ಅದೇ ತರನೇ ಆಗುತ್ತೆ. ಯಾಕಂದ್ರೆ ಇವತ್ತು 3 ಜನ 300 ಜನ ಎದುರಿಸ್ತಾರೆ ಅಂದ್ರೆ ಅರ್ಥ ಇಲ್ಲ ಇದಕ್ಕೆ. ಮತ್ತೆ ಎಸ್ಟಿಮೇಟ್ ಮಾಡಿದ ಇಷ್ಟೇ ಯಥಾವತ್ ಇಂಜಿನಿಯರ್ ಅವರು ಅಂತ ಸಿಟಿಯಲ್ಲಿ ಅಂತ ಬಿಲ್ಡಿಂಗ್ ವರ್ಕ್ ಚಪ್ಪಾರಿ ಹೋಯ್ತಲ್ಲ, ಇದು ಕಾರಣ ಕೊಡೋದು ಯಾರು ಇಲ್ಲ ಉತ್ತರ. ಇದಕ್ಕೆ ನಮ್ ಸ್ವಾರ್ಥಕ್ಕಲ್ಲ, ಪ್ರತಿಯೊಬ್ಬ ರೈತರ ಸ್ವಾರ್ಥಕ್ಕೂ ಇದು ಲೈನ್ ಉಪಯೋಗಕ್ಕಿದೆ. ಒಟ್ಟಿನಲ್ಲಿ ಈಗ ಏನ್ ಹೋಗಿದೆ ಎಸ್ಟಿಮೇಟ್ ಪ್ರಕಾರ ಏನಿದೆ ಆ ಎಸ್ಟಿಮೇಟ್ ಪ್ರಕಾರ ಮಾಡ್ಲೇಬೇಕು. ಆಮೇಲೆ ಅದ್ರ ಮುಂದೆ ಎಲ್ಲ ಟರ್ನ್ ಆಯ್ತು ಅಂದ್ರೆ ಈ ಕಡೆ ಕಂಬ ನಮ್ಮ ಮಳ್ಳದಿಂದ ತ್ಯಾಗರ್ತವರೆಗೂ ಉಡಾಸ್ ಮಾಡ್ತೀವಿ. ಈಗ ಸರ್ಕಾರ ಎಲ್ಲಿ ಹೋಗಿದೆ ಅಲ್ಲೇ ಹೋಗ್ಲಿ, ಬೇರೆ ಕಡೆ ಹೋದ್ರೆ ನಾವು ಬಿಡೋದೇ ಇಲ್ಲ, ಬಿಡೇ ಮಾತೇ ಇಲ್ಲ. ಇದು ನಾನು ಹುತ್ತದಿಂದ ಸೋಮಶೇಖರ, ನಂದು ಹೋಗಿದೆ 11ನೇ ಸರ್ವೆ ನಂಬರ್ ಅಲ್ಲಿ. ನೀವು ಬಿಟ್ಕೊಟ್ಟಿದ್ದೀರಾ? ನಿಮ್ಗೂ ಒಪ್ಪಿಗೆ ಇದೆ? ಬಡ ಕುಟುಂಬದ ಇದ್ದವರು ಮಳ್ಳಗ್ರಾಮ. ಈಗ ಯಾವ ಮಾರ್ಗದಾಗ ಹೋಗ್ತೈತೆ ಅದೇ ಮಾರ್ಗದಾಗ ಹೋಗ್ಲಿ. ಮುಂದೆ ಅಡ್ಡ ಊಟಕ್ ಹೋದ್ರೆ ನಾವ್ ಬಡವರು ಹಾಳಾಗ್ತಾ ಇದೆ ಆಟು. ಮತ್ತೆ ಈಗ ಹೆಂಗೆ ಸಾಕಾರ ಮಾಡಿ ಬಿಟ್ಕೊಟ್ಟಾರ ಅದೇ ಸಾಕಾರದಾಗೆ 3 ಜನಿಗೆ ಹೆದ್ರಿ ಮತ್ತ ಈಗ ಮುಂದ್ವರ್ಸಕ್ ಬಿಡ್ಬೇಡ್ರಿ, ಈಗ ಮುಂದೆ ಹೋಗ್ಲಿ ಮಾರ್ಗ. ಈಗ ಹೋಗ್ತಾ ಇರೋ ಮಾರ್ಗ ನಿಮ್ಗೆ ಕರೆಕ್ಟ್ ಆಗಿದೆ? ಸರಿ ನಿಮ್ದು ಜಾಗ ಹೋದ್ರೆ ನಿಮ್ಗೆ ಒಪ್ಪಿಗೆಯಿಂದಾನೇ ಆಗ್ತಾ ಇದೆ. ನಿಮ್ ಹೆಸರೇನಮ್ಮ? ನಿಮ್ದು ಹೆಸರು? ಬೇಡ. ನಿಮ್ಗಾಗಿ ಹೋಗಿ